ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಡ್ಯಾಂಡ್ರಫ್ಗೆ ಹೋಮ್ ಮೇಡ್ ಆಯಿಲ್ ಹೇಗೆ ಮಾಡ್ಕೊಳ್ಳೋದಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಡ್ಯಾಂಡ್ರಫ್ ಹೇಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಪೊಲ್ಯೂಷನ್ನಿಂದ ತಲೆಗೆ ಸ್ನಾನ ಸರಿಯಾಗಿ ಮಾಡದೇ ಇರೋದು ಮತ್ತು ಎಣ್ಣೆ ಹಾಕಿ ಸ್ನಾನ ಮಾಡದೇ ಇರೋದು, ಇದರಿಂದ ಆಗಿ ನಿಮಗೆ ಡ್ಯಾಂಡ್ರಫ್ ಬರುತ್ತೆ. ಸೊ ಫ್ರೆಂಡ್ಸ್ ಜೊತೆಗಿರೋದಕ್ಕೂ ನಿಮಗೂ ಬೇಜಾರಾಗುತ್ತೆ ಮತ್ತು ಯಾವುದೇ ರೀತಿ ಹೇರ್ ಸ್ಟೈಲ್ನ ಮಾಡ್ಕೊಳಕ್ಕಾಗಲ್ಲ. ಸೊ ಡ್ಯಾಂಡ್ರಫಿಂದ ನೀವು ಎಷ್ಟೊಂದು ಟ್ರೀಟ್ಮೆಂಟ್ನ ತೊಗೊಳ್ತಾ ಇರ್ತೀರಾ. ಈಗ ಡ್ಯಾಂಡ್ರಫ್ ಹೋಗೋದಕ್ಕೆ ಸಿಂಪಲ್ ಆಗಿ ಮನೇಲೆ ಹೇಗೆ ಆಯಿಲ್ನ ಪ್ರಿಪೇರ್ ಮಾಡ್ಬೋದು ಅಂತ ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನಾವು ಬಾಣಲಿಲಿ ಹರಳೆಣ್ಣೆನ ಹಾಕೊಳ್ತಾ ಇದ್ದೀವಿ. ನಿಮಗೆ ಗೊತ್ತು ಹರಳೆಣ್ಣೆ ಹಾಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬ ಹೆಲ್ತಿಯಾಗಿರುತ್ತೆ ಅಂತ. ನೆಕ್ಸ್ಟು ನಾವು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀವಿ. ಈ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟು ನಾವು ಆನಿಯನ್ ಹಾಕೊಳ್ತಾ ಇದ್ದೀವಿ. ಆನಿಯನ್ ಹಾಕೊಳ್ಳೋದ್ರಿಂದ ಏರ್ ಫಾಲ್ ಆಗಲ್ಲ. ನೆಕ್ಸ್ಟು ನೀವು ಫ್ರೈ ಮಾಡ್ಕೊಳ್ಳಿ. ಆನಿಯನ್ನು ಬ್ರೌನಿಶ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಮೆಂತ್ಯ ಹಾಕೊಳ್ಳಿ. ಮೆಂತ್ಯ ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಹೋಗುತ್ತೆ. ನೆಕ್ಸ್ಟು ಸ್ವಲ್ಪ ಕರಿಬೇವು ಹಾಕೊಳ್ಳಿ. ಕರಿಬೇವು ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಬ್ಲ್ಯಾಕ್ ಆಗುತ್ತೆ ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ಸೊ ಫ್ರೈ ಮಾಡ್ತಾ ಇರಿ. ಸೊ ಈ ರೀತಿ ಆಗಬೇಕು. ನೋಡ್ಬೋದು ಆನಿಯನ್ ಎಲ್ಲ ಬ್ರೌನಿಶ್ ಆಗಿದೆ. ಈಗ ಆಯಿಲ್ ರೆಡಿ ಆಗಿದೆ, ನೋಡ್ಬೋದು. ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಬಿಟ್ಟು ಸೋಸ್ಕೊಳ್ಳಿ. ಈಗ ಒಂದು ಬೌಲಲ್ಲಿ ಕಾಟನ್ ಬಟ್ಟೆ ಹಾಕ್ಕೊಂಡು ಸೋಸ್ಕೊಳ್ಳಿ. ನಮ್ಮ ಹತ್ರ ವೈಟ್ ಕಲರ್ ಕಾಟನ್ ಬಟ್ಟೆ ಇರಲಿಲ್ಲ, ಸೊ ಅದಕ್ಕೆ ಈ ಬಟ್ಟೆನೇ ತೊಗೊಂಡಿದ್ದೀವಿ. ಇದು ಕೂಡ ಕಾಟನ್ನೇ. ಈಗ ನೀಟಾಗಿ ಸೋಸ್ಕೊಳ್ಳಿ. ಈಗ ಡ್ಯಾಂಡ್ರಫ್ಗೆ ಹೋಮ್ ಮೇಡ್ ಆಯಿಲ್ ರೆಡಿ ಆಗಿದೆ. ಯಾವುದೇ ಆಯಿಲ್ ಆದರೂ ಒಂದೇ ಸಲ ರಿಸಲ್ಟ್ ಬರಲ್ಲ. ಸೊ ನೀವು ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ನೀವು ಈ ಆಯಿಲ್ನ ವಾರದಲ್ಲಿ 2 ಸಲ ಹಾಕ್ಬೋದು. ರಾತ್ರಿ ಹಾಕಿ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.